ಆ್ಯಂಡ್ ಇನ್ನೊಂದು ಆಸೆ ಏನಿದೆ ಅಂತಂದರೆ ಗೈಸ್, ನನ್ನ ವ್ಲಾಗ್ನ ನಿಶಾ ಕಂಟಿನ್ಯೂ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಮದನಣ್ಣನ ಬ್ಲಾಗ್ ಅಲ್ವಾ, ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ. ನಮ್ಮ ಅಣ್ಣ ಬರೀ ಮಕ್ಕಳಾಟ ಆಡೋದು, ಈ ಥರ ಗೊಂಬೆ, ಅಡುಗೆ ಮನೆ ಐಟಮ್ಸು, ಇದು ಮಾತ್ರ ಕೊಡ್ತೀವಿ ಅಂದ್ರೂ ಮಾಡಲ್ಲ. ಫಿಟ್ ಆಗಿದೆಯಾ? ಕ್ಲೀನ್ ಆಗಿದೆ. ಬೈಕ್ಗೆ ಓಡಿಸುವಾಗ ಇದು ಹಾಕೋದ್ರೆ ಸಕ್ಕತ್ತಾಗಿರುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಹಿಂದೆಗಡೆ 2 ಅದ್ಭುತ ಪ್ರತಿಭೆಗಳು ಬರ್ತಿದೆ. ಸೊ ಇವತ್ತು ಬೆಂಗಳೂರಿಗೆ ನಮ್ಮ ಭಾವ, ಮಧು ಆ್ಯಂಡ್ ನಿಶಾ 3 ಜನ ಬಹುದಿನಗಳ ನಂತರ ನಿಶಾ ಬಂದಿದ್ದಾಳೆ ಗೈಸ್. ಆಗಲೇ 1 ತಿಂಗಳಾಗಿತ್ತು ಬೆಂಗಳೂರಿಗೆ ಬಂದು. ಇನ್ನೂ ಜಾಸ್ತಿ ಆಗಿತ್ತು. ಬಂದಿದ್ದಾರೆ. ಸೊ ಅದಕ್ಕೆ ಈಗ ನಮ್ಮ ಬೆಂಗಳೂರಿನ ಮಾಲ್ ತೋರಿಸೋಣ ಅಂತ ಕರ್ಕೊ ಹೋಗ್ತಾ ಇದ್ದೀವಿ. ಆ್ಯಂಡ್ ಒಂದೇ ಮಾಲ್ ನೋಡಿ ಬೋರ್ ಆಗಿದೆ. ನಮ್ಮ ಬೆಂಗಳೂರಲ್ಲಿ ಏನಿಲ್ಲ ಅಂತಂದ್ರು 7ರಿಂದ 8 ಮಾಲ್ ಇದೆ. ಸೊ ಎಲ್ಲನೂ ತೋರ್ಸೋಕ್ಕಾಗಲ್ಲ. ಈಗ ಒಂದು ಮಾಲ್ ಕರ್ಕೊ ಹೋಗ್ತಾ ಇದ್ದೀವಿ. ಮೇನ್ ಥಿಂಗ್ ಏನು ಅಂತಂದರೆ ಗೈಸ್, ನಾವು ಯಾಕೆ ಹೋಗ್ತಾ ಇದ್ದೀವಿ ಅಂತಂದರೆ, ವಿ ಆರ್ ಗೋಯಿಂಗ್ ಟು ಎಷ್ಟನೇ ಜರ್ನಿ ಇದು ನಂದು? 4ನೇದಾ ಫ್ಲೈಟಲ್ಲಿ? ಫಸ್ಟ್ ಇಂಟರ್ನ್ಯಾಷನಲ್. ನನ್ನ ಪಾಸ್ಪೋರ್ಟ್ ಮೇಲೆ ಸೀಲ್ ಬೀಳುವ ಸಮಯ ಬಂದಿದೆ. ನಿಮ್ದು ಇಂಟರ್ನ್ಯಾಷನಲ್ ಇಲ್ವಾ? ಫಸ್ಟ್ ಅವರಿಬ್ರದ್ದು ಆಗೋಗಿದೆ ಒಂದೊಂದ್ಸಲ, ನಮ್ಮ ಇಬ್ರದ್ದು ಫಸ್ಟ್ ಟೈಮ್. ಎಸ್ ಗೈಸ್, ಆ್ಯಂಡ್ ಇನ್ನೊಂದು ಆಸೆ ಏನಿದೆ ಅಂತಂದರೆ ಗೈಸ್, ನನ್ನ ವ್ಲಾಗ್ನ ನಿಶಾ ಕಂಟಿನ್ಯೂ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಇಲ್ಲ, ನನಗೊಂದು ಆಸೆ, ನನ್ನ ವ್ಲಾಗ್ ಯಾವ ಥರ ಒಂದಿನ ನಿಶಾ ಕಂಟಿನ್ಯೂ ಮಾಡಲಿ, ಅವಳು ಮಾತಾಡೋ ರೀತಿ ನಾನು ನೋಡಬೇಕು ನನ್ನ ವ್ಲಾಗಲ್ಲಿ ಅನ್ನೋ ಥರ. ಓಕೆ, ಈ ವ್ಲಾಗೆ ಏನ್ ಪರವಾಗಿಲ್ಲ. ವೆಲ್ಕಮ್ ಬ್ಯಾಕ್ ಹೇಳ್ಬಿಡಿ, ನನ್ನ ಸ್ಟೈಲಲ್ಲಿ ಹೇಳ್ಬೇಕು. ಈಗೆಲ್ಲ ಇಂಟ್ರೋ ಒಂದ್ ಸ್ವಲ್ಪ ಫೇಮಸ್ ಆಗ್ತಿದೆ, ನೋಡ್ತಾ ಇಲ್ವಾ ನೀನು? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಅಂತ್ಯಾ. ನಿಶಾ ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಿಶಾ ನಿಖಿಲ್ ವ್ಲಾಗ್ಸ್. ಸೊ ಒಂದು ಎನರ್ಜೆಟಿಕ್ ಇಂಟ್ರೋ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬೆಂಗಳೂರಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಏನೇನು ಮಾಡ್ತೀವಿ ಇವತ್ತು ಅಂತ ಬನ್ನಿ ನೋಡುವ. ಎಸ್, ಹ್ಯಾಂಡ್ ಓವರ್ ಟು ನಿಶಾ ರವೀಂದ್ರ. ಗೈಸ್, ಇವಾಗ ನಾವು ಇಲ್ಲೇ ಮದನಣ್ಣ ಅವರ ಮನೆ ಹತ್ರ ಒಂದು ಮಾಲ್ ಇತ್ತು, ಅಲ್ಲಿಗೆ ಬಂದಿದ್ದೀವಿ. ಯಾವ ಮಾಲ್ ಅಣ್ಣ ಇದು? ನಾವು ಬೇರೆ ಕಡೆ ಹೋಗೋಣ ಅಂತಂದ, ಮೊದಲು ಹತ್ರ ಇರಬೇಕು ಬಂದಿದ್ದೀವಿ. ಎಸ್ ಗೈಸ್, ಇವಾಗ ನಾವಿಲ್ಲಿ ಏನೇನು ಶಾಪಿಂಗ್ ಮಾಡ್ತೀವಿ ಅಂದರೆ, ಮೇಡಮ್ ಅವರು ಇದ್ರಲ್ಲಿ ಬರಂಗಿಲ್ಲ, ಪ್ರೆಗ್ನೆಂಟ್ ವುಮೆನ್ಸ್ ಇದ್ರಲ್ಲಿ ಬರಂಗಿಲ್ಲ ಗೈಸ್. ಮತ್ತೆ ಮೂವಿಲೆಲ್ಲ ಇದು ಚೆಕ್ ಮಾಡ್ತಾರಲ್ಲ, ಮಿಷನ್ ಏನದು? ಸಕ್ಕತ್ತಾಗಾಡ್ತೀನಿ ನಾನು. ನಾನು ಶಾಪಿಂಗ್ ಕರ್ಕೊ ಹೋಗ್ತಾರೆ ಅಂದ್ರೆ DI ಕರ್ಕೊ ಬಂದಾರೆ ಗೈಸ್. ಇವರು ಶಾಪಿಂಗ್ ಕರ್ಕೊ ಹೋಗ್ತೀರ ಅಂತ ಬಂದ್ರೆ ಅಣ್ಣ, DI ಕರ್ಕೊ ಬಂದವರಲ್ಲ ಇವರು. ಮೈಸೂರಲ್ಲೂ ಇಲ್ಲಿಗೆ ಬರ್ತಾರೆ. ಮಾಲ್ ನೋಡಿದ್ರೆ ಬಟ್ಟೆ ತಗೋಬೇಕು ಅನ್ಸ್ತದೆ. ಸೊ ಇವಳು ಏನೋ ತಗೋತಿದ್ದಾಳೆ, ಏನೋ ತಗೋಬೇಕು ಅಂತ. ನನಗೆ ಒಂದು ಬಾಟಲ್ ಬೇಕು ಅಲ್ಲಿ, ಅಂದ್ರೆ ಈಸಿ ಬಾಟಲ್. ಓಕೆ, ಕ್ಯಾರಿ ನೀರು ಕುಡಿಯಕ್ಕೆ. ಬ್ಯಾಗಲ್ಲಿ ಇಟ್ಕೊಂಡು ಸೈಡ್ ಬ್ಯಾಗಲ್ಲಿ ಇಟ್ಕೊಳ್ಳೋ ಥರ ಬೇಕು. ಯಾವತ್ತಂಗಾರೆ ಇವತ್ತು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಶಾಪಿಂಗ್ ನಡೀತಿದೆ. ಕಾಣಿಸ್ತಾ ಇದ್ದೀನಾ? ಏನದು? ಇದೇನು ಗೊತ್ತಿಲ್ಲ, ಪನ್ನೀರ್ ಒಳಗಡೆ ಹೋಗೋದಾ ಅಂತ. ಗೇಮಿಂಗ್ ಕರೆಕ್ಟಾಗಿ ಐತೆ, ವಿಜುವಲ್ ಸಖತ್ತಾಗಿದೆ, ಕರೆಕ್ಟಾಗಿ ಫಿಟ್ ಆಗಿದೆಯಾ? ಕ್ಲೀನ್ ಆಗಿದೆ. ಚೆನ್ನಾಗಿದೆ. ಬೈಕ್ಗೆ ಓಡಿಸುವಾಗ ಇದನ್ನ ಹಾಕೋದ್ರೆ ಸಕ್ಕತ್ತಾಗಿರುತ್ತೆ. ಧೂಳು ಪಾಳು ಏನು ಬೀಳೋದಿಲ್ಲ ಗೈಸ್. ಇವಾಗ 2 ತಗೊಂಡವಳೆ, ಏನೋ ತಗತ್ತವಳೆ. ನಾನು ಬೇಕು, ಮೊಬೈಲು, ದುಡ್ಡು ಇನ್ಯಾವುದು ಇಲ್ಲ ಬೇರೆದು. ಆ ಥರ ಬೇಡ. ಅಲ್ಲಿ ನೋಡು, ಸೈಡ್ ಒಂದು ಸೈಡ್ ಹಾಕೊಳ್ಳೋದೈತೆ. ನಿಖಿಲ್ ಅವರು ಇದಕ್ಕೆ ಏಪ ಸಮ್ಮಿಗೆಲ್ಲ ಹೋದಾಗ ಇಟ್ಟು ಒಂದು 2-3 ಇದ್ವೇನೋ ಅವ್ರ ಹತ್ರ ಮಾಡಿದೀನಿ. ನೀನೊಂದು ಹಾಕೋ, ಒಂದು ಸಾಕಾಗಲ್ಲ. ನಮ್ದೆಲ್ಲ ತುಂಬಬೇಕಲ್ಲ ಲಿಪ್ಸ್ಟಿಕ್. ಅದೊಂದೇ ಟೆನ್ಷನ್ ಗೈಸ್. ನಾನು ಏನಿದು ಇಷ್ಟೊಂದು ಬೆಳಕು, ಅದೊಂದೇ ಟೆನ್ಷನ್. ಇವರಿಬ್ರು ಅದು ಹೆಂಗ್ ತಗೋಬತ್ತಾರ ಲಗೇಜ್ ಏನು ತರಲ್ಲ ಅಣ್ಣ.
ಸ್ವಲ್ಪ ಲೈಟ್ ಆಗಿ ಅಲ್ಲೋಗಿ ಶಾಪಿಂಗ್ ಮಾಡೋಣ ನಮ್ಮ ಬಾವ ಅವರು ಗೊತ್ತೋ ಗೊತ್ತಿಲ್ದೇನೇನೋ ಕ್ಯಾಬಿನ್ ಮತ್ತೆ ಇದನ್ನ ಕಡಿಮೆ ಇರೋದೇ ಮಾಡ್ಬಿಟ್ಟವ್ರೆ. ಅಲ್ಲ ಇಲ್ಲಿಂದನೇ ತಗೊಂಡಿದ್ರೆ ಅಲ್ಲೇನು ಶಾಪ್ ಮಾಡೋಕ್ಕಾಗಲ್ಲ ಅಂತ ಒಂದು ಕಾನ್ಸೆಪ್ಟ್. ನಮ್ಮ ಅಣ್ಣ ಬರೀ ಮಕ್ಕಳಾಟ ಆಡೋದು, ಈ ಥರ ಗೊಂಬೆ, ಅಡುಗೆ ಮನೆ ಐಟಮ್ಸು, ಇದು ಮಾತ್ರ ನೋಡಿ ಇಷ್ಟು ಫಿಲ್ ಆಗಿದೆ. ಇದೆರಡು ತೊಗೊಂಡಿದ್ದೀವಿ, ಇದು ಫ್ಲೈಟಲ್ಲಿ ಯೂಸ್ ಆಗುತ್ತೆ ಅಂತ ಮದರಣ್ಣಂಗೆ. ಗುಡ್ ಫಾದರ್ ಈಗಲಿಂದನೇ ಎಲ್ಲ ತಯಾರು ಮಾಡಿ ಇಟ್ಕೊಂತಾರೆ ಮಕ್ಳಿಗೆ. ಗೈಸ್ ನಾನು ಫಸ್ಟ್ ಟೈಮ್ ಜಾಕ್ ಫ್ರೂಟ್ಸಲ್ಲಿ ಐಸ್ ಕ್ರೀಮ್ ತಿಂತಾ ಇರೋದು. ಇವಳು ಸ್ಕೂಪ್ ತಗೊಂಡಿದ್ದಾಳೆ. ಯಾವ ಫ್ಲೇವರು ನಿಮ್ದು ಅಣ್ಣ? ಸ್ಪ್ಯಾನಿಷ್ ಡಿಲೈಟ್ ಅಂತ. ಹಾಂ, ಚೆನ್ನಾಗಿದೆ. ನನ್ನ ಫೋನ್ ಅಂದರೆ ಚಿಕ್ಕ ವಯಸ್ಸಿಂದನೂ ಇಷ್ಟ, ಹಾಂ, ಸೊ ಅದಕ್ಕೆ ತಿಂತಾ ಇದೀನಿ. ಓಕೆ. ಇದು ವಾಟರ್ ಮಿಲನ್ ಒಂದು, ಎಕ್ಸ್ಕ್ಯೂಸ್ ಮೀ, ವಾಟರ್ ಮಿಲನ್ ರಣ್ಣಂಗೆ ನನಗೇನೆ ಅದು ತಿನ್ಬೇಕು ಅನ್ಸ್ತೈತೆ. ನನಗೇನೆ. ಆಮೇಲೆ ನಿಶಾ ಹೆಂಗ್ ಅನಿಸ್ತಿದೆ ಏನಣ್ಣ ಇನ್ನೊಬ್ರು ವ್ಲಾಗ್ನ ಹ್ಯಾಂಡಲ್ ಮಾಡ್ತಾ ಇರೋದು? ಏನಿಲ್ಲ, ಡಿಫ್ರೆನ್ಸ್ ಏನಾರ? ಒಂದು ಸ್ವಲ್ಪ ನರ್ವಸ್ ಆಗ್ತಾ ಇದೆ. ಯಾಕೆ? ನನ್ನ ವ್ಲಾಗ್ ಅಲ್ವಾ, ಅವಾಗ ನನ್ಗೇನು ಅನ್ಸಲ್ಲ. ಏನೋ ಒಂದು ಮಾತಾಡ್ತೀನಿ, ಯಾವಾಗೋ ಒಂದು ತೆಗಿತೀನಿ. ಮದನಣ್ಣ ಯಾವಾಗ ವಿಡಿಯೋ ಆನ್ ಮಾಡ್ತಾರೆ, ಯಾವಾಗ ಎತ್ತುತ್ತಾರೆ ಅಂತರ ಮಾಡಕ್ಕೆ ಅಂತಾನೆ ಯೋಚನೆ ಮಾಡ್ತಾ ಇದೀರಾ? ಅನಲೈಸ್ ಮಾಡ್ತಾ ಇದ್ದೀನಿ. ಸುಮ್ನೆ ಎತ್ತುತ್ತೀರಾ ನೀವು, ಎಲ್ಲದಕ್ಕೂ ಕ್ಯಾಪ್ಚರ್ ಮಾಡ್ತೀರಾ, ಇಲ್ಲ ಅಂದ್ರೆ ಏನಾದ್ರು ಒಂದು ಮೂಮೆಂಟ್ ಇದ್ರೆ ಮಾತ್ರ ಎತ್ತುತ್ತಾರ ಅಂತ ಥಿಂಕ್ ಮಾಡ್ತಾ ಎತ್ತಿ ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ನಂದಾದ್ರೆ ಏನು ಅಷ್ಟು ಫೀಲ್ ಆಗಲ್ಲ, ಸುಮ್ಮನೆ ಯಾವಾಗ ಬೇಕು ಅವಾಗ. ನಮ್ದು ಯಾವಾಗ ಬೇಕು ಅವಾಗ ಎತ್ಕೋತಾ ಇರಬೇಕು, ನ್ಯಾಚುರಾಲಿಟಿ ಇರಬೇಕು. ಮಧು ಅವ್ರ ಟ್ರೀಟ್ ಇದು, ಐಸ್ ಕ್ರೀಮ್ ಟ್ರೀಟ್. ದುಡ್ಡು ಕೊಡಕ್ಕೆ ಬಿಡಲ್ಲ ಅಂತಾಳೆ ಗೈಸ್. ಎಲ್ಲೋದ್ರು ನಾನು ಪೇ ಮಾಡ್ತೀನಿ ನಮಗೂ ಅಷ್ಟೇ, ಎಲ್ಲೋದ್ರು ನಾನೇ ಪೇ ಮಾಡ್ತೀನಿ ಅಂತೇಳಿ ದಾನ ಶೂರ ಕರ್ಣಿ ನಮ್ಮ ಮತ್ತಿಗೆ. ಖರ್ಚು ಮಾಡ್ಸಲ್ಲ ಗೈಸ್. ಫುಲ್ ಸ್ಪಾನ್ಸರ್. ಇನ್ನು ನೆಕ್ಸ್ಟ್ ಈ ತಿಂಗಳಲ್ಲಿ ಏನೇನು ಬರುತ್ತೆ ಅದೆಲ್ಲ ಸ್ಪಾನ್ಸರ್. ಈ ಸಲ ಟ್ರಿಪ್ ಸ್ಪಾನ್ಸರ್ ಮಧುಗೌಡ ಅವರ. ಇವಾಗ ರ್ಯಾಂಡಮ್ ಆಗಿ ಹಂಗೆ ಸುಮ್ನೆ ಶಾಪಿಂಗ್, ಇದು ಇಂಟರ್ನ್ಯಾಷನಲ್ ಶಾಪಿಂಗ್ ಅಲ್ಲ, ಡೊಮೆಸ್ಟಿಕ್ಗೆ ಸುಮ್ನೆ ಹಂಗೆ ನೋಡೋಣ ಅಂತ ಬಂದಿದ್ದೀವಿ. ಮದನಣ್ಣಂಗೆ ಒಂದು ಸೆಲೆಕ್ಟ್ ಆಗಿದೆ, ಹುಡುಕ್ತಾ ಇದ್ದಾರೆ. ನಿಮ್ ಇಷ್ಟ, ನೀನೇ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀಯಲ್ಲ ಗೈಸ್. ಯಾವತ್ತಾದ್ರೂ ಅವ್ರ ಗಂಡಂಗೆ ಮಾತ್ರ ಎಲ್ಲಾರು ಹೋಗ್ಬೇಕಾರೆ ಪರ್ಟಿಕ್ಯುಲರ್ ಆಗಿ ಇಂಥ ಶರ್ಟ್ ಇಂಥ ಪ್ಯಾಂಟ್ ಹಾಕೊಳ್ಳೇಬೇಕು ಅಂತ ತೆಗ್ದಿರ್ತಾಳೆ. ಅಣ್ಣನ ಡಿಸೈನ್ ಯಾವತ್ತೂ ಮಾಡಿಲ್ಲ ಅವಳು. ಇವತ್ತು ಫುಲ್ ನಾನೇನ್ ಈಗೆಲ್ಲ ಬಿಟ್ಬಿಟ್ಟಿದ್ದೀನಿ ಅದನ್ನ. ಇವ್ರು ಮಾಡ್ಕೊಂಡ್ರೆ ಹಿಂಗಿರುತ್ತೆ. ಅವ್ರದೇನೆ ನಮ್ಮನೇಲಿ ಗ್ರೀನ್ ಚೆನ್ನಾಗಿದೆ. ಫಿಶಿಂಗ್ ಇಳಿತೈತೆ ತಡ ನಿಲ್ಸವ್ರೆ. ನಂಗೇನ್ ಅಷ್ಟೊಂದು ಇಂಟ್ರೆಸ್ಟ್ ಬರ್ತಾ ಇಲ್ಲ ಶಾಪಿಂಗ್ ಮಾಡಕ್ಕೆ, ಅದಕ್ಕೆ ಸುಮ್ನಿದ್ದೀನಿ. ನುಬ್ಬಿಡಿರುವ ಗೈಸ್ ಬಂದ ತಕ್ಷಣ. ನಿನ್ ರೂಮಲ್ಲಿ ಒಂದ್ 3 ದಿನ ಇದ್ದೆ ಮೈಸೂರಲ್ಲಿ, ನೋಡ್ದೆ ನಿಮ್ಮ ಬಟ್ಟೆ ಕಲೆಕ್ಷನ್ ನ. ಇಷ್ಟಿಷ್ಟೇ ಇದ್ರು ಇಷ್ಟವೇ. ಸಾರಿ ಗೈಸ್, ಇವಾಗ ಶಾಪಿಂಗ್ ಆಗಿದೆ. ಇಷ್ಟು ಶಾಪಿಂಗ್ ನಾನು ಒಂದೇ ಜೊತೆ ಬಟ್ಟೆ ಸಿಕ್ತು ನನಗೆ. ಸತತವಾಗಿ ಏನು ಸಿಕ್ಕಿಲ್ಲ, ಏನು ಇಷ್ಟ ಆಗಿಲ್ಲ. ಆ್ಯಕ್ಚುಲಿ ಯಾವುದು ಇಷ್ಟ ಆಗ್ತಾ ಇಲ್ಲ. ಆಫ್ಲೈನ್ ನನಗಂತೂ ಆನ್ಲೈನು ಇಷ್ಟ ಆಯ್ತಲ್ಲ, ಆಫ್ಲೈನು ಇಷ್ಟ ಆಯ್ತಲ್ಲ. ಏನೋ ಯಾವುದೋ ಒಂದು ತಗೊಂಡೋಗಿ ಯಾವುದೋ ಒಂದು ಕಾಟನ್ ಪ್ಯಾಂಟ್, ಕಾಟನ್ ಟಿ ಶರ್ಟ್ ಅಷ್ಟೇ ಹಾಕೊಳ್ಳೋದು. ಕಂಫರ್ಟಬಲ್ ಆಗಿರ್ಬೇಕು ಈ ಟೈಮಲ್ಲಿ. ಅಲ್ಲ, ನಾನು ಬರ್ತಾ ಇದ್ದೀನಿ ವಿಡಿಯೋದಲ್ಲಿ, ಹಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕೆ ಡಿಫ್ರೆಂಟ್ ಆಗಿ ವಿಡಿಯೋ ಆಂಗಲಲ್ಲಿ ನಿಶಾ ಶೂಟ್ ಮಾಡ್ತಾ ಇದ್ದಾರೆ. ಮೊದಲೇ ನನ್ನ ಬ್ಲಾಗ್ ಅಲ್ವಾ, ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ. ಗೈಸ್, ನಮ್ಮ ಹತ್ರ 16 Pro Max, ಮದನಣ್ಣ 17 Pro Max ಯೂಸ್ ಮಾಡೋಣ ಅಂತ ಗೈಸ್. ಈ ತರ 2 ಕ್ಯಾಮ್ರಾ ಎಲ್ಲ ಬರುತ್ತೆ ಗೈಸ್ 17 Pro ನಮ್ದ್ರಲ್ಲಿ ಇಲ್ವೇ ಇಲ್ಲ ನೋಡಿ. ಅವರು ಆರೆಂಜು, ನಾನು ನಿಶಾ ಟ್ವಿನ್ನಿಂಗ್. ಫೋನಲ್ಲಿ ನಾವು ತಗೊಳ್ಳಲ್ಲ ಗೈಸ್, ದುಡ್ಡಿಲ್ಲ. ಅಲ್ಲ, ಮದನಣ್ಣವ್ರಿಗೆ ಓಕೆ, ಇವ್ರಿಗಂತೂ ಯೂಸೇ ಇಲ್ಲ. ನೋಕಿಯಾ ಕೀಪ್ಯಾಡ್ ಸೆಟ್ ಕೊಡ್ಸ್ಬಿಡಿ. ಅಲ್ಲ, ಅವನು ಕೊಡ್ಸೋ ಬದಲು ನಂಗೆ ಕೊಡ್ಸಿದಿದ್ರೆ ಮಧು ಎಷ್ಟು ಯೂಸ್ ಆಗ್ತೈತೆ ಹೇಳು. ಈ ಕಡೆ ಬಾ. ಕೊಡಿಸ್ತೀಯಾ? ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಗೈಸ್, ಈಗ ನಾನು ಮಧುಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ದೀನಿ. ಅವಳದು ಯೂಟ್ಯೂಬಲ್ಲಿ 900K ಕಂಪ್ಲೀಟ್ ಆಗಿತ್ತು. ಸೊ ಅದಕ್ಕೆ ಕೇಕ್ ಕಟ್ ಮಾಡಿಸೋಣ ಅಂತ, ಕೇಕ್ ತೊಗೋಣ ಅಂತ ಬಂದಿದ್ದೀನಿ. ಬಟ್ ಅವಳಿಗೆ ಗೊತ್ತಿಲ್ಲ, ಅವಳು 900K ಆಗಿರೋದು ಅವಳಿಗೆ ಗೊತ್ತಿಲ್ವೋ ಗೊತ್ತಿಲ್ಲ. ಯಾವ್ಯಾವ ಕೇಕ್ ಇದೆ ಇಲ್ಲಿ? ರೆಡ್ ವೆಲ್ವೆಟ್ ಇದೆ, ವೈಟ್ ಇದೆ, ಬ್ಲ್ಯಾಕ್ ಇದೆ. ಸೊ ಯಾವ್ದಾರ ಒಂದು ತೊಗೊಂಡಾಗಿ ಸರ್ಪ್ರೈಸಾಗಿ ಕೇಕ್ ಕಟ್ ಮಾಡಿಸೋಣ ಗೈಸ್. ಸೊ ಗೈಸ್, ಈ ಥರ ರೆಡ್ ವೆಲ್ವೆಟ್ಟು ತೊಗೊಂಡಿದ್ದೀನಿ. ಕಂಗ್ರಾಟ್ಸ್ ಫಾರ್ 900K ಅಂತ. ಬಟ್ ಐ ಡೋಂಟ್ ನೋ ಅವಳಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ. ಕೇಕ್ಸ್ ಅಷ್ಟು ಇಷ್ಟ ಆಗಲ್ಲ.
ಯಾಕೆ ಮಾಡಿಸ್ಕೊಂಡು ಓಡೋಣ. 1 kg ಎಲ್ಲ ತೊಗೊಬಿಟ್ರೆ ತುಂಬ ಜಾಸ್ತಿ ಆಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಅದಕ್ಕೆ 1/2 kg ತೊಗೊಂಡಿದ್ದೀವಿ ಗೈಸ್. ಗೈಸ್ ಇವಾಗ ನಾವು ಏನೋ ಒಂದು ಮಾಡ್ತಾಯಿದ್ದೀವಿ. ಏನು ಮಾಡ್ತಾಯಿದ್ದೀವಿ ಅಂತ ಮಸಾಲೆ ಓ ಹೌದಾ, ಓ ಗೊತ್ತಿರಲಿಲ್ಲ. ಅದು ಅವರು ಚಿಕನ್ ಮಾಡ್ತಾ ಇದ್ದಾರೆ. ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಚಿಕನ್ ಗ್ರೇವಿ ಮಧ್ಯಾಹ್ನ ಮಾಡಿದ್ದು ನೀವ ಅಣ್ಣ ಕಬಾಬು? ಚೆನ್ನಾಗಿತ್ತು. ಸೊ ಚಿಕನ್ ಗ್ರೇವಿ, ಚಿಕನ್ ಕಬಾಬ್, ಇದು ಕಬಾಬ್ಗೆ, ಇದು ಗ್ರೇವಿಗೆ ಮಾಡ್ತಾ ಇದ್ದಾರೆ. ಹಾಗೆ ನಿಖಿಲ್ ಅವರು ಕೂತಿದ್ದಾರೆ, ಆಂಟಿನೂ ಕೂತಿದ್ದಾರೆ. ಆಂಟಿ ಊಟ ಆಯ್ತಾ? ಆಯ್ತಾ? ಎಸ್ ಗೈಸ್, ಹಾಗೆ ಒಂದು ಸರ್ಪ್ರೈಸ್ ಇದೆ ಮದುವೆಗೆ. ಏನು ಅಂದರೆ ಬರ್ತಾ ಇದೆ ಗೈಸ್. ನೋಡ್ಬಿಟ್ಲು. ಇವತ್ತು ಅಣ್ಣಂಗೆ ಹೆವಿ ಖುಷಿಯಾಗಿದೆ, ಅದಕ್ಕೆ ಕೇಕ್ ಕಟ್ ಮಾಡೋಣ ಅಂತ. ಮೇ 8ನೇ ತಾರೀಕು ಏನು ದಿನ ಮದು? ಮರ್ತ್ಬಿಟ್ಟಿದ್ಯಲ್ಲ. ಕೇಕ್ ಅಂತ ಮಾಡ್ಕೊಂಡಿರಪ್ಪ ಮಾಮ್ ಸುಬ್ಲಿಗ ಗೈಸ್ ನಾವೇ ನಾನು ಮರ್ತ್ಬಿಟ್ಟಿಲ್ಲ, ಬಟ್ ನಾನು ನೋಡೇ ಇಲ್ಲ, ಅಬ್ಸರ್ವ್ ಮಾಡಿಲ್ಲ. ಮದನಣ್ಣ ಬಂದ ತಕ್ಷಣ 900K ಆಗಿದೆ, ಕೇಕ್ ಕಟ್ ಮಾಡ್ಸೋಣ ಅಂತ ರೆಡಿ ಮಾಡ್ಕೊ ಎಲ್ಲ ಒಟ್ಟೊಟ್ಟಿಗೆ. ನನ್ನ ಸೀಮಂತ 1 ಮಿಲಿಯನ್, ಮಾಮ್ ಸುಬ್ಲಿ ನನ್ನ ಬರ್ಡೇ ಗೈಸ್ 1 ಮಿಲಿಯನು ಮಾಡಿಬಿಡಿ ಗೈಸ್. ಇನ್ನೊಂದು 1 ತಿಂಗಳು 2 ತಿಂಗಳೊಳಗಡೆ ಆಗುತ್ತೆ ಅನ್ಕೋತೀನಿ. ಸೊ ಎಲ್ಲ ಒಟ್ಟೊಟ್ಟಿಗೆ ಮಾಡಿಬಿಡುವ. ಎಲ್ಲ ಸೇರಿಸಿ ಒಂದು ಪಾರ್ಟಿ. ಎಸ್ ಬನ್ನಿ ಬನ್ನಿ ಎಲ್ಲ ಬನ್ನಿ. ನಮ್ಮ ಯಜಮಾನ್ರು ಬರಬೇಕು. ಮಮ್ಮಿ ಬನ್ನಿ ಮಮ್ಮಿ. ಕಿಚನಲ್ಲೇ ಎಸ್ ಡಿಫ್ರೆಂಟ್ ನಾವು ಮಮ್ಮ. ಮಮ್ಮಿ ಕಡೆ ಈಗ ಆಯ್ತು ಕೇಳೋಣ. 1 ನಿಮಿಷ ಗೈಸ್, ಏನು ಕಟ್ ಮಾಡ್ತಾರತ್ತೆ ಕೇಳೋಣ. ನನಗೆ ಯೂಟ್ಯೂಬಲ್ಲಿ 9 ಲಕ್ಷ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರೆ, ಅದಕ್ಕೆ ಬಾ ಇಟ್ಕೋ ಕಟ್ ಮಾಡು. ಖುಷಿನಾಮ ಒಳ್ಳೆದ 10 ಲಕ್ಷ ಆಗಲಿ ಅಂತ ಕೇಳೋಣ. ಇವಾಗ ಆಲ್ರೆಡಿ ಆಗಿದೆ ಅನ್ಸುತ್ತೆ. 900K ತುಂಬಾ ದಿನ ಆಯ್ತು. ಈಗ ನಾನು ಚೆಕ್ ಮಾಡಿದ್ಮೇಲೆ 5,000 ಏನೋ ಜಾಸ್ತಿ ಆಗಿದೆ. 900K ಆದ್ಮೇಲೆ ನಾನು ಸಿಕ್ಕಿರ್ಲಿಲ್ಲ ಅವಳಿಗೆ. ಒಟ್ಟಿಗೆ 1 ಮಿಲಿಯನ್ ಧಮಾಕ ಮಾಡೋಣ ಅಂತ ಕಾಯ್ತಾ ಇದ್ದಾರೆ. 100Kಗೂ ಒಂದೊಂದು ಸಿಂಪಲ್ ಕೇಕು, 10ಗೆ ದೊಡ್ಡ ಕೇಕ್. ಥ್ಯಾಂಕ್ ಯು. ನಿಶಾ ಅವ್ರದ್ದು 12 ಆಗಿದೆ, 15 ಮಾಡಿಸ್ಬಿಡಿ. ನಮ್ದು 180 ಆಗಿದೆ, 200 ಮಾಡಿಸ್ಬಿಡಿ ಸದ್ಯಕ್ಕೆ. ಮೊದಲು 9 ಲಕ್ಷ ಜನ ನೋಡೋರ ನೋಡಿಲ್ಲ. ಫಾಲೋ ಮಾಡವ್ರೆ ಅವಳನ್ನ, ಫಾಲೋ ಮಾಡ್ತವ್ರೆ ಜನರೆಲ್ಲ. 9 ಲಕ್ಷ ಜನ ನೋಡ್ತವ್ರೆ ಅವಳನ್ನ. ನೋಡಿಲ್ಲ, ನೀನು ಯೂಟ್ಯೂಬ್ ಅಲ್ಲಿ ನೋಡಲ್ಲ. ಅದೆಲ್ಲ ಅಷ್ಟು ಡೀಪ್ ಆಗಿ ಗೊತ್ತಾಗಲ್ಲ, ವಿಡಿಯೋಸ್ ನೋಡ್ತಾರೆ ಅಷ್ಟೇ. ತಗೊಳ್ಳಿ ಗೈಸ್, ತಿರುಗಿಸ್ ಹಂಗೆ ತಿರುಗಿಸೋಣ. ಹೆಂಗ್ ತಿರುಗಿಸ್ತಾರಲ್ಲ. ಎಷ್ಟೋ ಜನ ಕೇಳೋರೆ ಗೈಸ್, ಅವ್ರ ಕೈ ಒಂದು ಬ್ಲಾಗ್ ಮಾಡಿಸಿ ಅಂತ ಇಂಟ್ರೋ ಕೊಡಿಸ್ಬೇಕಂತೆ. ಕೊಡ್ಸಪ್ಪ ನೀನ್ ಕೊಡ್ಸ್ಬಿಡು, ನೀನ್ ಹೇಳ್ದಂಗೆ ಹೇಳ್ತೀನಿ ಜೀವನ ಪೂರ್ತಿ. ಕೋಟಿ ಕೊಡ್ತೀವಿ ಅಂದ್ರೂ ಮಾಡಲ್ಲ. ಕೊಡ್ತಾರೆ, ಬಟ್ ಕ್ಯಾಮ್ರಾ ಮುಂದೆ ಕೊಡಲ್ಲ. ವಿಡಿಯೋ ಹಿಂದೆ ನಮ್ ಜೊತೆ ಬೇಕಾದ್ರೆ ಮಾಡ್ತಾನೆ. ಸೇಯಿಂಗ್ ಎಸ್ ಅಲ್ಲಿ ಒಂದ್ಸಲ ಕೊಡ್ಸಿದ್ದಲ್ಲೇ. ಹೌದಾ? ನೀನ್ ಸೇಯಿಂಗ್ ಎಸ್ ನಾನು ಮೊನ್ನೆ ನೋಡ್ದೆ. ಕೊಡ್ಸೋಣ. ಅದು ಏನ್ ಕಣ್ಮುಚ್ಕೊಂಡು ಈಗ ಆಯ್ತು. ಈಗ ಒಂದು ಚಾಲೆಂಜ್ ನಿಮ್ಗೆ. ನಿಖಿಲ್ ನಿಶಾ ಬ್ಲಾಗ್ಸ್ ಅಲ್ಲಿ ಮೊದಲು ಡೆಲಿವರಿ ಆಗಿದ್ದೀನ ಅವ್ರು ಬ್ಲಾಗ್ ಮಾಡ್ಬೇಕು. ನೀವು ಫುಲ್ ಹಾಸ್ಪಿಟ್ಲಲ್ಲೇ ಇರಲ್ಲ ಅನ್ಸುತ್ತೆ. ದೇಶಾಂತರ ಹೋಗಿರ್ತಾನೆ ಇದು ಬೈಕ್ಗೆ. ಅಕ್ಕ ಕೇಕ್ ಕಟ್ ಮಾಡ್ಬಿಟ್ಟು ಆಗ್ಲೇ ಕುಕ್ಕಿಂಗ್ ಸೀರೋಗ್ತಾ ಇತ್ತು.
ಇಷ್ಟ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮದನಣ್ಣನ ಚಾನಲಲ್ಲಿ ನಾನು ವ್ಲಾಗ್ ಮಾಡಿದ್ದು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್, ನೇಷನ್ ನಿಖಿಲ್ ವ್ಲಾಗ್ಸ್ ಹಾಗೂ ಮಧುಗೌಡ ಯೂಟ್ಯೂಬ್ ಚಾನಲ್.